ಇನ್ನು ಟೆಕ್ಕಿ ಅತುಲ್ ಸುಭಾಷ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಟೆಕ್ಕಿ ಅತುಲ್ ಸೂಸೈಡ್ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಏನು ಟ್ವಿಸ್ಟ್ ಅಂತ ಹೇಳಿದ್ರೆ, ಅತುಲ್ ಪತ್ನಿ ನಿಖಿತಾ ಹೇಳಿಕೆಯಿಂದಾಗಿ ಮೆಗಾ ತಿರುವನ್ನ ಪಡೆದುಕೊಂಡಿದೆ ಇಡೀ ಪ್ರಕರಣ. ಪೊಲೀಸರ ಮುಂದೆ ಅತುಲ್ ಪತ್ನಿ ನಿಖಿತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಥಮಿಕ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಮಾರತ್ತಹಳ್ಳಿ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಕುತೂಹಲಕಾರಿ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಇಡೀ ದೇಶದಲ್ಲಿ ಸದ್ದು ಮಾಡಿದಂಥ ಕೇಸ್. ಅತುಲ್ ಟೆಕ್ಕಿ ಸೂಸೈಡ್ ಅನ್ನ ಮಾಡ್ಕೊತಾರೆ. ಸೂಸೈಡ್ಗೂ ಮೊದಲು ಒಂದು ವಿಡಿಯೋವನ್ನ ಮಾಡಿರ್ತಾರೆ. ಜೊತೆಗೆ ಆ ಸೂಸೈಡ್ಗೂ ಮೊದಲು ಯಾವ ರೀತಿಯಾಗಿ ತನ್ನ ಚಟುವಟಿಕೆ ಇರಬೇಕು ಅಂತ ಒಂದು ಶೆಡ್ಯೂಲ್ ಅನ್ನ ಮಾಡ್ಕೊಂಡಿರ್ತಾನೆ. ಆ ಸೂಸೈಡ್ನ ವಿಡಿಯೋದಲ್ಲಿ ಇದೆಯಲ್ವಾ, ಅದರಲ್ಲಿ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಾನೆ. ಇದು ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಮಾರತ್ತಹಳ್ಳಿ ಪೊಲೀಸರು ಅತುಲ್ ಅವರ ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಈ ಅತುಲ್ ಅವರು ಆರೋಪ ಮಾಡಿದ್ರಲ್ಲ ವಿಡಿಯೋದಲ್ಲಿ, ಅದಕ್ಕೆ ತದ್ವಿರುದ್ಧವಾಗಿ, ಕಂಪ್ಲೀಟ್ ತದ್ವಿರುದ್ಧವಾಗಿ ಹೇಳಿಕೆಗಳು ಬರ್ತಾ ಇರುವಂಥದ್ದು. ನಿಖಿತಾರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದ ನಂತರ ಒಂದಿಷ್ಟು ಪ್ರಕ್ರಿಯೆ ಇರುತ್ತಲ್ವಾ, ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾರೆ. ಪ್ರಾಥಮಿಕ ಹೇಳಿಕೆಗಳು, ಜೊತೆಗೆ ಅತುಲ್ ಬಗ್ಗೆ, ಆತನ ಆರೋಪಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸಂತ್ರಸ್ತ ಅತುಲ್ ಅಲ್ಲ, ನಾನೇ ಸಂತ್ರಸ್ತೆ ಅಂತ ಹೇಳಿ ನಿಖಿತಾ ಮಾತನಾಡಿರುವಂಥದ್ದು. ಯಾವ ಕಾರಣಕ್ಕಪ್ಪ ಅಂತ ಹೇಳಿದ್ರೆ, ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂತ ಕಿರಿಕ್ ಮಾಡ್ತಿದ್ದಂತೆ, ಜೊತೆಗೆ ನಾನ್ ವೆಜ್ ಮಾಡದಿದ್ರು ಕೂಡ ಮಾಡು ಅಂತ ಹೇಳ್ತಿದ್ದಂತೆ. ಇಷ್ಟೆಲ್ಲ ಇದ್ರೂ ಕೂಡ ನಾನು ಮನೆ ಬಿಟ್ಟು ಹೋಗೇ ಇರಲಿಲ್ಲ, ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದೇ ಅತುಲ್ ಅಂತ ಹೇಳಿ ಈಗ ಕಂಪ್ಲೀಟ್ ಆಗಿ ಅತುಲ್ ವಿರುದ್ಧ ಆರೋಪವನ್ನು ಮಾಡಿರುವಂಥದ್ದು. ನೋಡಿ, ಅತುಲ್ ಮಾಡಿದಂಥ ಆರೋಪಗಳಿಗೂ ಈಗ ನಿಖಿತಾ ಮಾಡ್ತಾ ಇರುವಂಥ ಆರೋಪಗಳಿಗೂ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅತುಲ್ ಅವರ ಆರೋಪಗಳು ಕಂಪ್ಲೀಟ್ ಆಗಿ ಇಡೀ ದೇಶಕ್ಕೆ, ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡೋ ರೀತಿ ಆಗೋಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಬೇರೆಯದ್ದೇ ಚರ್ಚೆ ನಡೀತಾ ಇತ್ತು. ಬಟ್ ನೋಡಿ, ಈಗ ಅರೆಸ್ಟ್ ಆಗಿರುವಂಥ ಅತುಲ್ ಅವರ ಪತ್ನಿ ಲಿಖಿತಾ ಬೇರೆಯದ್ದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನಲ್ಲ, ಇದು ಸಂತ್ರಸ್ತ ಅತುಲ್ ಅಲ್ಲ, ನಾನು ಸಂತ್ರಸ್ತೆ ಅಂತ. ಅಡಿಗೆ ಚೆನ್ನಾಗಿ ಮಾಡಿಲ್ಲ ಅಂತ ಕೂಡ ಕಿರಿಕ್ ಮಾಡ್ತಿದ್ದಂತೆ ಅತುಲ್. ಮದುವೆ ಆದ ನಂತರ ಅತುಲ್ ಯಾವ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿ ಕಿರಿಕ್ ಮಾಡ್ತಾ ಇದ್ದ, ನಾನ್ ವೆಜ್ ಮಾಡಿಲ್ಲ ಅಂದ್ರೂ ಕೂಡ ಕಿರಿಕ್ ಮಾಡ್ತಾ ಇದ್ದ, ನಾನು ಮನೆ ಬಿಟ್ಟು ಹೋಗೇ ಇರಲಿಲ್ಲ, ಬಟ್ ಮನೆ ಬಿಟ್ಟು ಹೋಗೋ ಥರ ಮಾಡಿದ್ದೇ ಅತುಲ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಬೇರೆಯದ್ದೇ ಆಯಾಮ ಮತ್ತು ಬೇರೆಯದ್ದೇ ತಿರುವು ಕೂಡ ಪಡೆದುಕೊಂಡಿರುವಂಥದ್ದು ಇಡೀ ಕೇಸಿಗ.